ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಹೌದು, ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ AK-47 ಇಂದ ಗುಂಡುಗಳು ಹಾರಿದವು ಅಂತ ಬಿಜೆಪಿ ಸರ್ಕಾರ, ಬಿಹಾರದ ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಒಪ್ಪಿಕೊಂಡಿದೆ. गुलामी के टाइम पे उन्होंने गोली मारी, आपने लाठी मारी. ಇಷ್ಟು ದಿನ ಇಲ್ಲ 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 ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬರ್ತಿತ್ತು ಇಡೀ ದೇಶಕ್ಕೆ. ಸದನದ ಒಳಗೂ ಸಹ ಸುಳ್ಳು ಹೇಳಿದ್ರು, ಸದನದ ಹೊರಗೂ ಸುಳ್ಳು ಹೇಳಿದ್ರು, ಮಾಧ್ಯಮಗಳಲ್ಲಿ ಸುಳ್ಳು ಹೇಳಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಡಿಯೋ ಸಾಕ್ಷಿ ಇದೆ ಅನ್ನೋ ಕಾರಣಕ್ಕೆ, ತಪ್ಪಿಸಿಕೊಳ್ಳೋದಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಎಸ್ ಅಂತ ಒಪ್ಕೊಂಡಿದ್ದಾರೆ. ಸೊ ಎಲ್ಲಿ ಈಗ AK-47 ಇಂದ ವಿದ್ಯಾರ್ಥಿಗಳ ಮೇಲೆ ಫೈರ್ ಆಗಿದ್ದು, ಅದರ ವಿವರಗಳನ್ನು ಕೊಡ್ತೀನಿ. ಪ್ಲಸ್ ಫೈರ್ ಆಗಿದ್ರೂ ಸಹ ಆದರೂ ಅಂತ ಹೇಳಿ ಒಂದಷ್ಟು ನಾನ್ಸೆನ್ಸನ್ನು ಸಹ ಅದರಲ್ಲಿ ಸೇರಿಸಿದ್ದಾರೆ ಬಿಜೆಪಿಯವರು, ತಪ್ಪಿಸಿಕೊಳ್ಳೋದಕ್ಕೆ, ನಾವು ಸಾಚಾಗಳು ಅಂತ ತೋರಿಸ್ಕೊಳ್ಳೋದಕ್ಕೆ. ಸೊ ಬಿಹಾರದಲ್ಲಿ ನಡೆದಂತಹ ಆ ವಿದ್ಯಾರ್ಥಿ ಪ್ರತಿಭಟನೆ ಸಂದರ್ಭದಲ್ಲಿ ಏನೇನಾಯಿತು, ಅದು ಯಾವ ಸಂದರ್ಭದಲ್ಲಿ ನಡೆದಿದ್ದು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜುಲೈ 25ನೇ ತಾರೀಕು ಸರಿಯಾಗಿ ಜಂತರ್ ಮಂತರ್ನಲ್ಲಿ ದೆಹಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ, ಜೆನ್ಸಿ ಮೇಲೆ ಕ್ರೌರ್ಯ ಮೆರೆದಿದ್ರಲ್ಲ, ಹಿಂಸೆ ಮೆರೆದಿದ್ರಲ್ಲ, ಪೆಲೆಟ್ ಗನ್ಸ್ ಅನ್ನು ಬಳಸಿದ್ರಲ್ಲ, ಲಾಠಿಗಳನ್ನು ಬಳಸಿದ್ರಲ್ಲ, ಮೊಳೆ ಹೊಡೆದಿರೋ ಲಾಠಿಗಳನ್ನು ಬಳಸಿದ್ರಲ್ಲ, ತಲೆ ಹೊಡೆದಿದ್ರಲ್ಲ, ಕೈಕಾಲು ಮುರಿದಿದ್ರಲ್ಲ ಮಕ್ಕಳನ್ನ, ಸಂಜೆ 6 ಗಂಟೆ ಆದ್ಮೇಲೆ ಊಟ ಸಿಗದೆ ಇರಲಿ ಅಂತೆಲ್ಲ ಮಾಡಿದ್ರಲ್ಲ. ಅದಾದ 5 ದಿನಗಳ ನಂತರ, ಅಂದರೆ ಜುಲೈ 20ನೇ ತಾರೀಕು ಜಂತರ್ ಮಂತರ್ನಲ್ಲಿ ಆ ಕ್ರೌರ್ಯ ನಡೀತು. ಅದಾದ 5 ದಿನಗಳ ನಂತರ ಬಿಹಾರದಲ್ಲಿ ಪ್ರತಿಭಟನೆಗಳಿತ್ತು. ಬಿಹಾರದ ಪಟ್ನಾ ಮತ್ತು ಶಿವಾಯ್ ಅನ್ನುವಂತಹ ಪ್ರದೇಶಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳು ನಡೀತು. ಅಲ್ಲಿ ಶಿವಾಯ್ ಅನ್ನುವಂತಹ ಒಂದು ಜಾಗದಲ್ಲಿ, ಶಿವಾನ್ ಅನ್ನುವಂತಹ ಜಾಗದಲ್ಲಿ ಪ್ರತಿಭಟನಾಕಾರರ ಕಡೆಗೆ ಪೊಲೀಸ್ ಒಬ್ಬ AK-47 ತಗೊಂಡು ಗಡಿಯಲ್ಲಿ ದೇಶದ ಶತ್ರುಗಳ ವಿರುದ್ಧ ಬಳಸಬಹುದಾದಂತಹ AK-47 ಅನ್ನ ಈ ದೇಶದಲ್ಲಿ ನ್ಯಾಯ ಕೇಳುತ್ತಿರುವಂತಹ, ಪೇಪರ್ ಲೀಕ್ ವಿರುದ್ಧ ಪ್ರತಿಭಟನೆ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳ ಕಡೆಗೆ AK-47 ಅನ್ನ ಬಳಸಿದ್ರು. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ವಿಡಿಯೋ ಬಂದ ನಂತರವೂ ಸಹ ಹೇಗೆ ಜಂತರ್ ಮಂತರಲ್ಲಿ ಪೆಲೆಟ್ ಗನ್ ಬಳಸೇ ಇಲ್ಲ, ನಾವು ಲಾಠಿ ಚಾರ್ಜ್ ಅನ್ನು ತುಂಬಾ ಲಘುವಾಗಿ ಬಳಸಿದ್ವಿ, ಯಾರಿಗೂ ಗಾಯನೇ ಆಗಿಲ್ವಂತೆ. ಜಂತರ್ ಮಂತರ್ನಲ್ಲಿ ಬಿಜೆಪಿ ಇವತ್ತಿಗೂ ಹೇಳೋದು, ಯಾರಿಗೂ ಏನೂ ಆಗಿಲ್ಲ. ಆ ರೀತಿ ಪ್ರೀತಿಯಿಂದ ಲಾಠಿಯಲ್ಲಿ ಸುಮ್ಮನೆ ಸವರದ್ವಿ ಅಷ್ಟೇ, ಟಚ್ ಮಾಡಿದ್ವಿ, ಜೂಟ್ ಅನ್ನೋ ರೀತಿಯಲ್ಲಿ ಟಚ್ ಮಾಡಿ ಜೂಟ್ ಅಂತ ಓಡೋಗ್ಬಿಡ್ತಿದ್ವಿ ನಾವು ಅಂತ ಸುಳ್ಳು ಇವತ್ತಿಗೂ ಹೇಳ್ತಾ ಇದ್ದಾರಲ್ಲ. ಅದೇ ರೀತಿ ಬಿಹಾರದ ಶಿವಾನಲ್ಲಿ ನಡೆದಂತಹ ಈ AK-47 ಬಳಕೆಯ ವಿರುದ್ಧ ಸಹ, ಅದರ ಕುರಿತು ಸಹ ಬಿಜೆಪಿ ಸುಳ್ಳು ಹೇಳ್ಕೊಂಡೇ ಬಂತು. ಬಿಹಾರದ ಸರ್ಕಾರವೂ ಸುಳ್ಳು ಹೇಳ್ತಿತ್ತು, ಮೋದಿ ಸರ್ಕಾರನೂ ಸುಳ್ಳು ಹೇಳುತ್ತಿತ್ತು. ಬಟ್ ಅದಕ್ಕೆ ವಿಡಿಯೋ ಸಾಕ್ಷಿ ಇದ್ರೂ ಸಹ ಸುಳ್ಳು ಹೇಳುವ ಧೈರ್ಯ ಇತ್ತು. ವಿಡಿಯೋದಲ್ಲಿ ಸ್ಪಷ್ಟವಾಗಿದ್ರೂ ಸಹ AK-47 ಇಂದ ಫೈರ್ ಮಾಡ್ತಿರೋದು ಒಪ್ಕೊಳ್ಳಿಲ್ಲ. ಅದಕ್ಕೆ ಹೆದರಿ, ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತ ಹೆದರಿ ಅಮಿತ್ ಶಾ ಸದನಕ್ಕೆ ಬರಲಿಲ್ಲ. ನರೇಂದ್ರ ಮೋದಿ ಸದನದ ಕಡೆ ತಲೆ ಹಾಕಲಿಲ್ಲ. ವಿಪಕ್ಷಗಳು ಪಟ್ಟು ಹಿಡಿಲಿಲ್ಲ, ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು. ಆದರೂ ಸಹ ಒಪ್ಕೊಳ್ಳಿಲ್ಲ. ಇಲ್ಲ 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 ಇಲ್ಲ, ಏನು ಫೈರಿಂಗ್ ಏನೂ ಆಗಿಲ್ಲ, ಲಘು ಲಾಠಿ ಪ್ರಹಾರ ಅಷ್ಟೇ, ನಾವು ಪ್ರೀತಿಯಿಂದ ಲಾಠಿಯಲ್ಲಿ ಟಚ್ ಮಾಡಿದ್ವಿ ಅಷ್ಟೇ, ಮಕ್ಕಳಿಗೆ ಮನೆಗೆ ಹೋಗಿ ಅಂತ ಹೇಳೋದಕ್ಕೆ, ಬೇರೇನು ಮಾಡಲಿಲ್ಲ ಅಂತ ಹೇಳ್ತಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮುಂದೆ ಯಾವಾಗ ಕೇಸ್ ಹೋಯ್ತು, ಸುಪ್ರೀಂ ಕೋರ್ಟ್ನಲ್ಲಿ ಸಾಕ್ಷಿಯಾಗಿ ಆ ವಿಡಿಯೋವನ್ನು ಯಾವಾಗಿಟ್ರೋ ಬಿಜೆಪಿ ಸರ್ಕಾರಕ್ಕೆ, ಬಿಹಾರದ ಸರ್ಕಾರಕ್ಕೆ, ಅಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ ಅಂತ ಅಲ್ಲಿ ಕಾಲಿಗೆ ಬಿದ್ದುಬಿಟ್ರು. ಅಲ್ಲಿ ಅಫಿಡವಿಟನ್ನೇ ಸಲ್ಲಿಸಿದ್ರು. ಎಸ್, ಹೌದು, AK-47 ಬಳಕೆ ಆಯಿತು. AK-47 ನಿಂದ 4 ಸುತ್ತು ಗುಂಡುಗಳು ಹಾರಿದವು. ಎಸ್, ಶಿವಾನಲ್ಲಿ 4 ಸುತ್ತು AK-47 ನಿಂದ ಹಾರಿತು ವಿದ್ಯಾರ್ಥಿ ಪ್ರತಿಭಟನೆಗಳ ಸಂದರ್ಭದಲ್ಲಿ ಅಂತ ಬಿಜೆಪಿ ಸರ್ಕಾರ, ಅಲ್ಲಿನ ಏನು ಬಿಜೆಪಿ ಸರ್ಕಾರ ಇದೆಯಲ್ಲ ಬಿಹಾರದ್ದು, ಆ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟನ್ನು ಹಂಚ್ಕೊಂಡಿದೆ, ಅಫಿಡವಿಟನ್ನೇ ಹಾಕ್ಬಿಟ್ಟಿದೆ. ಅಲ್ಲಿಗೆ ಅದನ್ನು ನಿರಾಕರಿಸೋದಕ್ಕೆ ಇನ್ಮೇಲೆ ಯಾರ ಕೈಲೂ ಆಗೋದಿಲ್ಲ. ಆದರೆ
ಅಷ್ಟು ಮಾತ್ರ ಹೇಳಿ ಅಟ್ಲೀಸ್ಟ್ ಕ್ಷಮೆ ಕೋರ್ಬೋದಾಗಿತ್ತು, ವಿದ್ಯಾರ್ಥಿಗಳ ಕ್ಷಮೆ ಕೋರ್ಬೋದಾಗಿತ್ತು, ಈ ದೇಶದ ಜನತೆ ಕ್ಷಮೆ ಕೋರ್ಬೋದಾಗಿತ್ತು. ನಮ್ಮಿಂದ ತಪ್ಪಾಗಿದೆ, ನಾವು ವಿದ್ಯಾರ್ಥಿಗಳನ್ನು ಕೆಟ್ಟದಾಗಿ ನಡೆಸ್ಕೊಂಡ್ವಿ, ವಿದ್ಯಾರ್ಥಿಗಳ ಮೇಲೆ ಕ್ರೌರ್ಯ ಮೆರೆದ್ವಿ ಅಂತ. ನೋ, AK-47 ಬಳಕೆ ಆಗಿದ್ದು ನಿಜ, ಆದರೆ ಅದು ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಯಾರಿಗೂ ಪೆಟ್ಟಾಗಲಿಲ್ಲ, ಯಾರಿಗೂ ಗಾಯ ಆಗಿಲ್ಲ AK-47 ಇಂದ ಅಂತ. ಬಟ್ ಪ್ರತಿಭಟನೆಯಲ್ಲಿದ್ದಂತಹ ಒಂದು ವಿದ್ಯಾರ್ಥಿಗೆ ತಗುಲಿದ್ದಂತಹ ಗುಂಡು AK-47 ಇಂದ ಬಂದಿದೆ ಅನ್ನೋದು ಆರೋಪ ಇದೆ. ಒಂದು ಗುಂಡು 3 ಜನಕ್ಕೆ ಅಲ್ಲಿ ಗಾಯಗಳಾಗಿದ್ದು, ಗುಂಡಿನೇಟು ಬಿದ್ದಿದ್ದು 3 ಜನಕ್ಕೆ. ಇನ್ನಿಬ್ಬರಿಗೆ ಬಿದ್ದಿರುವ ಗುಂಡುಗಳು ಬೇರೆ ಬಂದೂಕಿನಿಂದ ಬಂದಿರುವಂತಹ ಗುಂಡುಗಳು, ಆದರೆ ಒಬ್ಬರಿಗೆ ಬಿದ್ದಿರುವಂತಹ ಗುಂಡು AK-47 ಇಂದ ಹಾರಿರುವ ಗುಂಡು ಅಂತ ಹೇಳಲಾಗುತ್ತೆ. ಅದನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆ ಗುಂಡು ತಗಿಲಿದ ಯುವಕನನ್ನು ಹಿಡ್ಕೊಂಡು ಬಂದು ಮೀಡಿಯಾ ಮುಂದೆ ತೋರಿಸಿದ್ರು. ಆದರೂ ಇವರು ಅಫಿಡವಿಟ್ನಲ್ಲಿ ಆ ವಿಚಾರದಲ್ಲಿ ಸುಳ್ಳು. AK-47 ಇಂದ ಗುಂಡು ಹಾರಿದ್ದು ನಿಜ, ಯಾರಿಗೂ ಅದು ಗುಂಡು ತಾಕಲಿಲ್ಲ, ಎಲ್ಲ ಗಾಳಿಯಲ್ಲಿ ಹಾರಿಸಿದ್ದು, 4 ಸುತ್ತು ಸಹ ಗಾಳಿಯಲ್ಲಿ ಹಾರಿಸಿದ್ದು ಅಂತ. ಆದರೆ ಅದಕ್ಕೊಂದು ಸಬೂಬನ್ನು ಕೊಡ್ತಾರೆ. ಯಾಕೆ AK-47 ಹಾರ್ತು, ಗುಂಡು ಹಾರಿಸ್ತಾ ಆ ಪೇದೆ ಅನ್ನೋದಕ್ಕೆ. ಆ ಪೇದೆಯನ್ನ ಒಬ್ಬಂಟಿಯನ್ನಾಗಿ ಮಾಡಿ ಪ್ರತಿಭಟನಾಕಾರರು ಸುತ್ತುವರೆದು ಬಿಟ್ರು. ಆತ್ಮರಕ್ಷಣೆಗಾಗಿ ಆತ AK-47 ಇಂದ ಫೈರ್ ಮಾಡಬೇಕಾಯಿತು. ಇದು ಇವರು ಬಿಜೆಪಿ ಸರ್ಕಾರ, ಸಮ್ರಾಟ್ ಚೌಧರಿ ಸರ್ಕಾರ, ಬಿಹಾರದ ಸಮ್ರಾಟ್ ಚೌಧರಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೊಡ್ತಾ ಇರುವಂತಹ ಸಮಜಾಯಿಷಿ, ಡಿಫೆನ್ಸ್. ಅದು ಈ ಕಾರಣಕ್ಕೆ ಗುಂಡು ಹಾರುತ್ತು, ಉದ್ದೇಶಪೂರ್ವಕವಾಗಲ್ಲ AK-47 ಇಂದ ಅಂತ. ಆದರೆ ಅವರು ಉತ್ತರ ಕೊಡಬೇಕಾಗಿರುವಂತಹದ್ದು ವಿದ್ಯಾರ್ಥಿ ಪ್ರತಿಭಟನೆಗಳಿಗೆ ಗಡಿಯಲ್ಲಿ ಬಳಕೆಯಾಗಬೇಕಾದಂತಹ, ಉಗ್ರವಾದಿಗಳ ವಿರುದ್ಧ ಬಳಕೆಯಾಗಬೇಕಾದಂತಹ AK-47 ಯಾಕೆ ತಂದ್ರಿ? ವಾಟ್ ವಾಸ್ ದ ನೀಡ್? ಮಕ್ಕಳ ಪ್ರತಿಭಟನೆಯಲ್ಲಿ ನೀವು AK-47 ತಂದಿದ್ದೇ ತಪ್ಪು. ಆ ನಂತರ ಒಬ್ಬ ಪೇದೆ ಅದನ್ನು ಬಳಸ್ತಾನೆ, ಅದನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಿ. ಆತ್ಮರಕ್ಷಣೆಗೆ ಆತನನ್ನು ಸುತ್ತುವರೆದು ಬಿಟ್ಟಿದ್ರು, ಅವರನ್ನು ದೂರ ಓಡಿಸೋದಕ್ಕೆ, ಚೆದರಿಸೋದಕ್ಕೆ, ಗುಂಪು ಚೆದರಿಸೋದಕ್ಕೆ AK-47 ಇಂದ 4 ಗುಂಡುಗಳನ್ನು ಗಾಳಿಯಲ್ಲಿ ಹಾರಿಸಿದ್ರು ಅಂತ. ವಾಟ್ ಎನ್ ಎಕ್ಸ್ಪ್ಲನೇಷನ್. ಮೆಚ್ಕೋಬೇಕು ಬಿಜೆಪಿನ. ಈಗಲೂ ಸುಪ್ರೀಂ ಕೋರ್ಟ್ ಹೋಗಿ ಈ ರೀತಿಯಾದಂತಹ ಕಥೆಗಳನ್ನು ಕಟ್ಟುತ್ತಾರಲ್ಲ ಇವರು. ಈಗಲೂ ಜಂತರ್ ಮಂತರ್ನಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದಂತಹ ಗೂಂಡಾಗಳು ಯಾರು ಅಂದ್ರೆ ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ಅವರು ಹೇಗೆ ಪೊಲೀಸರ ಜೊತೆ ನಿಂತ್ಕೊಂಡು ಲಾಠಿ ಬೀಸಿದ್ರು ವಿದ್ಯಾರ್ಥಿಗಳ ವಿರುದ್ಧ, ಅದಕ್ಕೆ ಉತ್ತರ ಇಲ್ಲ. ಅದೇ ರೀತಿ ಈ ಕಟ್ಟುಕತೆಯನ್ನ ಅಲ್ಲಿ ಶಿವಾನಲ್ಲಿ, ಬಿಹಾರದ ಶಿವಾನಲ್ಲಿ AK-47 ಬಳಸಿರೋದಕ್ಕೂ ಸಹ ಅದೇ ಕಟ್ಟುಕತೆಗಳನ್ನ ಅಲ್ಲಿಯೂ ಸಹ ಕಟ್ಟುತ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆಮೇಲೆ ಏನು ಅದಕ್ಕೆ ಇದು ಮಾಡುತ್ತೋ ಏನೋ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟಿಂದ ನಮ್ಮದೇನು ತಪ್ಪಿಲ್ಲ ಅಂತ ಹೇಳೋದಕ್ಕೆ, ಒಂದು ಪೇದೆ ಯಾಕೆ ಹಾರಿಸಿದ್ದು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಆ ವ್ಯಕ್ತಿಯನ್ನ ಗಾಳಿಯಲ್ಲೇ ಗುಂಡು ಹಾರಿಸಿದ್ರು, ಆ ವ್ಯಕ್ತಿ ಹಾರಿಸಿದ ಗುಂಡಿನಿಂದ ಯಾರಿಗೂ ಏನೂ ಆಗಿಲ್ಲದೆ ಹೋದರೂ ಸಹ ನಾವು ಆ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿದ್ದೀವಿ. ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ನಡೆಸ್ತಾ ಇದ್ದೀವಿ. ತಪ್ಪಿತಸ್ಥರು ಯಾರೇ ಇದ್ರೂ ಅವ್ರ ಮೇಲೆ ಕ್ರಮ ಆಗತ್ತೆ ಅಂತ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಸೇರಿಸ್ಬಿಟ್ಟಾರೆ. ಒಂದು AK-47 ಇಂದ ಹಾರಿದ್ದು ನಿಜ, ಆದರೆ ಅದು ಗಾಳಿಯಲ್ಲಿ ಗುಂಡು ಹೊಡೆದಿದ್ದು ಮಕ್ಕಳಿಗೆ ಯಾರಿಗೂ ಬೀಳಲಿಲ್ಲ, ವಿದ್ಯಾರ್ಥಿಗಳಿಗೆ ಬೀಳಲಿಲ್ಲ. ಆತ ಆತ್ಮರಕ್ಷಣೆಗೆ ಗುಂಡು ಹಾರಿಸಲೇಬೇಕಾಯಿತು, ಯಾಕಂದ್ರೆ ಎಲ್ಲ ಸುತ್ತುವರೆದು ಬಿಟ್ಟಿದ್ರು. ಆದರೂ ನಾವು ಆತನನ್ನು ಸಸ್ಪೆಂಡ್ ಮಾಡಿದ್ದೀವಿ. ಎಂಥ ಗ್ರೇಟ್ ಸರ್ಕಾರ ನಮ್ದು ನೋಡಿ ಅಂತ ಬಿಜೆಪಿ ಸರ್ಕಾರ ಹೇಳ್ಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಮುಂದೆ. ಇದನ್ನ ಈ ದೇಶದ ಜೆನ್ಸಿ ಒಪ್ಪುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಜೆನ್ಸಿಯ ಶಕ್ತಿ ಒಂದು ಸಲ ತೋರಿಸಿದ ಮೇಲೂ ಸಹ ಇವರು ಇನ್ನೂ ಸಹ ಜೆನ್ಸಿಯ ಜೊತೆಯಲ್ಲಿ ಆಟ ಆಡೋದನ್ನು ಬಿಡ್ತಾ ಇಲ್ಲ. ಜೆನ್ಸಿ ಮತ್ತೊಂದು ಸುತ್ತಿನ ಪ್ರತಿಭಟನೆಗಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಸಹ ಇವರು ಈ ಸುಳ್ಳುಗಳನ್ನು ಕಥೆಗಳನ್ನು ಕಟ್ಟೋದನ್ನು ಬಿಡ್ತಾನೆ ಇಲ್ಲ. ಯಾಕೆಂದ್ರೆ ಹುಟ್ಟು ಗುಣ, ಬಿಜೆಪಿಯ ಹುಟ್ಟು ಗುಣ. ಸೊ ಹೀಗೆ ಸದನದ ಹೊರಗೆ, ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಸಹ ಗುಂಡು ಹಾರಲೇ ಇಲ್ಲ, ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತಹ ಬಿಜೆಪಿ ಸರ್ಕಾರ ಬಿಹಾರದಲ್ಲಿ AK-47 ಬಳಕೆಯಾಗಿದ್ದು ನಿಜ ಅಂತ ಅಟ್ಲೀಸ್ಟ್ ಅಫಿಡವಿಟ್ ಮೂಲಕನೇ ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಕೊಂಡಿದೆ. ಅಂಥದ್ದೊಂದು ಘಟನೆ ನಡೆದಿದೆ. ಅದು ಸಹ ಜೆನ್ಸಿಯ ಮತ್ತೊಂದು ಗೆಲುವು. ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.